ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ನಿಮ್ಮ ಮೇಲೆ ಒಂದು ದೊಡ್ಡ ಶಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಿದೆ ಎಂದು ನಾನು ಹೇಳುತ್ತಿದ್ದೇನೆ. ಈ ಶಕ್ತಿ ಸಾಮಾನ್ಯ ಶಕ್ತಿಯಲ್ಲ, ಸರಳ, ನೇರ, ನಿಜವಾದ ನಂಬಿಕೆಯುಳ್ಳ ಮತ್ತು ಒಳಗಿನಿಂದ ಏನೋ ಒಂದು ಸಹಾಯ ಮಾಡುವ ಅದೇ ದೈವಿಕ ಶಕ್ತಿ ಇದು. ಆದರೂ ಧರ್ಮವು ತನ್ನ ನಂಬಿಕೆಯನ್ನು ತ್ಯಜಿಸಿದವರನ್ನು ಆಶೀರ್ವದಿಸುತ್ತದೆ. ನೀವು ಹೃದಯದಲ್ಲಿ ಶುದ್ಧ ವ್ಯಕ್ತಿ ಎಂದು ನಾನು ಸ್ಪಷ್ಟವಾಗಿ ನೋಡಬಲ್ಲೆ. ನೀವು ಯಾರಿಗೂ ಯಾವುದೇ ಹಾನಿಯನ್ನು ಬಯಸುವುದಿಲ್ಲ. ನೀವು ಯಾರ ಹಕ್ಕುಗಳನ್ನು ಅಸೂಯೆ ಪಡುವುದಿಲ್ಲ. ನಿಮ್ಮ ಸ್ವಂತ ದುಃಖವನ್ನು ಸಹಿಸಿಕೊಂಡ ನಂತರವೂ ನೀವು ಇತರರು ನಗುವುದನ್ನು ನೋಡಲು ಬಯಸುತ್ತೀರಿ. ಅದಕ್ಕಾಗಿಯೇ ದೇವರು ನಿಮ್ಮ ಮೇಲೆ ಕೋಪಗೊಂಡಿಲ್ಲ, ಆದರೆ ಮೌನವಾಗಿ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಕಳೆದ 5 ವರ್ಷಗಳಲ್ಲಿ ನೀವು ಕಷ್ಟಗಳು ಬಹುಶಃ ಯಾರಿಗೂ ಅಪ್ರತಿಮವಾಗಿವೆ. ಕೆಲವೊಮ್ಮೆ ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ಮುರಿದಿವೆ, ಕೆಲವೊಮ್ಮೆ ನಿಮ್ಮ ಸ್ವಂತ ಜನರ ನಡವಳಿಕೆ, ಕೆಲವೊಮ್ಮೆ ತಪ್ಪಾಗಿ ಕಾಣುವ ವಿಷಯಗಳು, ಕೆಲವೊಮ್ಮೆ ನಿಮ್ಮ ಹೃದಯವು ಯಾವುದೇ ಕಾರಣವಿಲ್ಲದೆ ಉಸಿರುಗಟ್ಟಿಸುತ್ತದೆ. ನಾನು ಇನ್ನು ಮುಂದೆ ಅದನ್ನು ಮಾಡಲು ಸಾಧ್ಯವಿಲ್ಲ. ಬಹುಶಃ ದೇವರು ಕೂಡ ನನ್ನನ್ನು ಕೈಬಿಟ್ಟಿರಬಹುದು ಎಂದು ನೀವು ಭಾವಿಸಿದ್ದೀರಿ. ಆದರೆ ಮುಂದಿನ ಕ್ಷಣದಲ್ಲಿ ನೀವು ನಿಮ್ಮ ಕೈಗಳನ್ನು ಮಡಚಿ ನೀವು ಮಾಡಿದ ಯಾವುದೇ ತಪ್ಪುಗಳಿಗೆ ದೇವರನ್ನು ಕ್ಷಮಿಸುವಂತೆ ಕೇಳಿರಬೇಕು. ಮತ್ತು ಇದು ನಿಮ್ಮ ದೊಡ್ಡ ಶಕ್ತಿ ಮುರಿದಾಗಲೂ ದೇವರೊಳಗಿನ ಸಂಬಂಧವನ್ನು ಮುರಿಯದ ವ್ಯಕ್ತಿಗೆ ಅದು ತುಂಬ ತಡವಾಗಿರಬಹುದು, ಆದರೆ ಕತ್ತಲೆಯಲ್ಲ. ಈಗ ಈ ದೈವಿಕ ಶಕ್ತಿಯು ನಿಮ್ಮ ಜೀವನದಲ್ಲಿ ಬೆಳಕಿನಂತೆ ಇಳಿಯುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳು ನಿಮಗೆ ಸಾಮಾನ್ಯವಲ್ಲ. ಜೀವನ ಹೊರಗಿನಿಂದಲ್ಲ, ಒಳಗಿನಿಂದ ಬದಲಾಗಲು ಪ್ರಾರಂಭಿಸುವ ಸಮಯ ಇದು. ಮೊದಲು ಮನಸ್ಸು ಹಗುರವಾಗುತ್ತದೆ, ನಂತರ ಸಂದರ್ಭ. ಭಯಪಡಬೇಡಿ, ಆದರೆ ಏಕೆಂದರೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಘಟನೆಯು ಕಲಿಯುಗದ ಅತ್ಯಂತ ಶುಭ ಘಟನೆಯಾಗಬಹುದು. ನೀವು ಅದನ್ನು ಗುರುತಿಸಿದರೆ ಅದು ಒಂದು ದೈವಿಕ ಶಕ್ತಿಯು ನಿಮ್ಮನ್ನು ಮೆಚ್ಚಿದೆ. ಈ ಶಕ್ತಿಯು ಕಳೆದ 5 ವರ್ಷಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಕಾಯುತ್ತಿದೆ. ನೀವು ಅಳುವಾಗ ಅದು ತಿಳಿದಿತ್ತು, ನಿಮ್ಮ ಮನೆಯಲ್ಲಿ ದುಷ್ಟತನ ಇದ್ದಾಗ ಅದು ನೋಡುತ್ತಿತ್ತು, ಸಾಲದಿಂದಾಗಿ ನೀವು ನಿದ್ರೆ ಕಳೆದುಕೊಂಡಾಗ ಅದು ಮೌನವಾಗಿ ನಿಮ್ಮೊಂದಿಗೆ ಇತ್ತು, ಜನರು ನಿಮ್ಮನ್ನು ಅಪಹಾಸ್ಯ ಮಾಡಿದಾಗ, ನಿಮ್ಮ ಒಳ್ಳೆಯತನವನ್ನು ಕಡಿಮೆ ಅಂದಾಜು ಮಾಡಿದಾಗ, ನಿಮ್ಮ ಕಠಿಣ ಪರಿಶ್ರಮ ಅದರ ಪೂರ್ಣ ಪ್ರತಿಫಲವನ್ನು ನೀಡದಿದ್ದಾಗ. ಆಗಲೂ ಈ ಶಕ್ತಿಯು ನಿಮ್ಮನ್ನು ಬೀಳದಂತೆ ತಡೆದಿದೆ. ಈಗ ಅದು ಕೇವಲ ನೋಡುವುದಲ್ಲ, ಈಗ ಅದು ಫಲ ನೀಡಲು ಸಿದ್ಧವಾಗಿದೆ. ಮತ್ತು ದೇವತೆಗಳು ಫಲ ನೀಡುವಾಗ ಕೇವಲ ಒಂದು ಸಮಸ್ಯೆ ದೂರವಾಗುವುದಿಲ್ಲ, ನಿಮ್ಮ ಇಡೀ ಜೀವನವು ರೂಪಾಂತರಗೊಳ್ಳಲು ಪ್ರಾರಂಭಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಜೀವನದಲ್ಲಿ 2 ಪ್ರವಾಹಗಳು ಏಕಕಾಲದಲ್ಲಿ ಹರಿಯುತ್ತಿವೆ. ಒಂದು ಕಡೆ ಶುಭ ಶಕ್ತಿ ಪ್ರವೇಶಿಸಲಿದೆ, ಮತ್ತೊಂದು ಕಡೆ ನಿಮ್ಮನ್ನು ಕೆಟ್ಟದಾಗಿ ಭಾವಿಸಿದವರಿಗೆ, ನಿಮ್ಮ ಅವನತಿಗೆ ಸಂಚು ರೂಪಿಸಿದವರಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಅವರು ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಕಣ್ಣು ಹಾಕಿದರು, ಅವರು ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಿದರು. ಅಂತಹ ಜನರು ಮೇಲ್ನೋಟಕ್ಕೆ ಸಾಮಾನ್ಯರಂತೆ ಕಾಣಿಸಬಹುದು, ಆದರೆ ಅವರು ಒಳಗೆ ನರಗಳಾಗುತ್ತಾರೆ. ಏಕೆಂದರೆ ದೇವರ ಆಶೀರ್ವಾದವು ಒಬ್ಬ ಉದಾತ್ತ ವ್ಯಕ್ತಿಯ ಮೇಲೆ, ಅವನು ಹೇಗೆ ತಪ್ಪಿಸಿಕೊಂಡನು, ಈಗ ಅವನು ಹೇಗೆ ಎದ್ದೇಳುತ್ತಿದ್ದಾನೆ ಎಂದು ಅವನು ಆಶ್ಚರ್ಯಪಡುತ್ತಾನೆ. ನೆನಪಿಡಿ, ಶತ್ರುವಿನ ದೊಡ್ಡ ಸೋಲು ಅವನ ಬೇಟೆ ಕುಸಿಯುವ ಬದಲು ಮೇಲಕ್ಕೆ ಬಂದಾಗ, ಮತ್ತು ಅದು ನಿಮಗೆ ಆಗಲಿದೆ. ಈ ಶಕ್ತಿಯು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ವಿರೋಧಿಗಳ ಹೆಮ್ಮೆಯನ್ನು ಮುರಿಯುತ್ತದೆ. ರಾತ್ರೋರಾತ್ರಿ ಚಿನ್ನದ ಮಳೆ ಸುರಿಯಲಿದೆ ಎಂದು ನಾನು ಹೇಳುತ್ತಿಲ್ಲ, ಆದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಹಾದಿಯನ್ನು ಬದಲಾಯಿಸುವ ಒಂದು ಚಿಹ್ನೆ, ಸುದ್ದಿ, ಅವಕಾಶ, ಸಭೆ ಅಥವಾ ನಿರ್ಧಾರ ಹೊರಹೊಮ್ಮಬಹುದು ಎಂದು ನಾನು ಖಂಡಿತವಾಗಿಯೂ ಹೇಳುತ್ತಿದ್ದೇನೆ. ನೀವು ವರ್ಷಗಳಿಂದ ಕನಸು ಕಂಡಿದ್ದ, ಹಂಬಲಿಸುತ್ತಿದ್ದ ಮತ್ತು ದೇವಾಲಯಗಳಲ್ಲಿ ಪ್ರಾರ್ಥಿಸಿದ ವಿಷಯಗಳು ಈಗ ನಿಮ್ಮ ಬಳಿಗೆ ಬರಲು ಸಿದ್ಧವಾಗಿದೆ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಚಿಹ್ನೆಯು ನಿಮ್ಮ ಮನೆಗೆ ಬಲವಾಗಿದೆ. ಇದರ ಅರ್ಥ ಕೇವಲ ಹಣವಲ್ಲ, ಇದರ ಅರ್ಥ ಸಮೃದ್ಧಿ, ಪರಿಹಾರ, ಗೌರವ. ನಿಮ್ಮ ಮನೆಯಲ್ಲಿ ಬೆಳಕು, ನಿಮ್ಮ ಆಹಾರದಲ್ಲಿ ತೃಪ್ತಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ನಿಮ್ಮ ಕೈಯಲ್ಲಿ ಸ್ಥಿರತೆ. ಇಲ್ಲಿಯವರೆಗೆ ಹಣ ಬರುತ್ತದೆ, ಆದರೆ ಬಾಳಿಕೆ ಬರುವುದಿಲ್ಲ ಎಂದು ನೀವು ಬಹುಶಃ ಭಾವಿಸಿರಬಹುದು. ನೀವು ಅದನ್ನು ಒಂದು ಕೈಯಿಂದ ಗಳಿಸುತ್ತೀರಿ ಮತ್ತು ಅದು ಇನ್ನೊಂದು ಕೈಯಿಂದ ಹೋಗುತ್ತದೆ. ಕೇವಲ ಕೆಲವೊಮ್ಮೆ ಅನಾರೋಗ್ಯ, ಕೆಲವೊಮ್ಮೆ ಸಾಲ, ಕೆಲವೊಮ್ಮೆ ಮನೆಯ ಅಗತ್ಯಗಳು, ಕೆಲವೊಮ್ಮೆ ಅನಿರೀಕ್ಷಿತ ವೆಚ್ಚಗಳು ಎಲ್ಲವನ್ನು ಬರಿದಾಗಿಸುತ್ತವೆ. ಆದರೆ ಈ ಸಮಯ ಕೇವಲ ಗಳಿಕೆಯ ಬಗ್ಗೆ ಅಲ್ಲ,
ಸ್ಥಿರತೆಯ ಬಗ್ಗೆ ನಿಮ್ಮ ಹಿಂದಿನ ತಪ್ಪುಗಳನ್ನು ನೀವು ಪುನರಾವರ್ತಿಸದಿದ್ದರೆ ಈಗ ನಾನು ನಿಮಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತಿದ್ದೇನೆ. ಮುಂದಿನ 24 ಗಂಟೆಗಳಲ್ಲಿ ಏನೇ ಒಳ್ಳೆಯದು ಸಂಭವಿಸಿದರೂ, ನಿಮಗೆ ಯಾವುದೇ ಲಾಭದ ಸೂಚನೆ ಬಂದರೂ ಅದರ ಬಗ್ಗೆ ಎಲ್ಲರಿಗೂ ಹೇಳಲು ಆತುರ ಪಡಬೇಡಿ. ಇದು ನಿಮ್ಮ ಸಮಯ. ಗದ್ದಲದಲ್ಲಿ ವ್ಯರ್ಥ ಮಾಡಬೇಡಿ. ನಿಮ್ಮ ಯೋಜನೆಯನ್ನು ಸದ್ದಿಲ್ಲದೆ ಹಿಡಿದುಕೊಳ್ಳಿ. ಅವಕಾಶ ಬಂದಾಗಲೆಲ್ಲ ಮೊದಲು ನಿಮ್ಮ ಮನಸ್ಸಿನಲ್ಲಿ ಶಿವನನ್ನು ಪ್ರಾರ್ಥಿಸಿ, ನಂತರ ಒಬ್ಬಂಟಿಯಾಗಿ ಕುಳಿತು ಯೋಚಿಸಿ. ಹಾಗಾಗಿ ಜನರು ಮಾತನಾಡುವ ಮೂಲಕ ತಮ್ಮ ಹಣೆಬರಹವನ್ನು ಸುಡುತ್ತಾರೆ. ಶತ್ರುಗಳಿಗೆ ಕಡಿಮೆ ತಿಳಿದಿರುತ್ತದೆ, ನಿಮ್ಮ ಗೆಲುವು ಬೇಗ ಆಗುತ್ತದೆ. ಈಗ ಇನ್ನೊಂದು ಬಹಳ ಆಳವಾದ ವಿಷಯವನ್ನು ಆಲಿಸಿ. ಸ್ನೇಹಿತರೆ, ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ನಿಮ್ಮ ಜೀವನದಲ್ಲಿ ತೊಂದರೆಗಳು ಕೇವಲ ಗ್ರಹಗಳಿಂದ ಉಂಟಾಗುವುದಿಲ್ಲ, ಅವುಗಳಿಗೆ ಮಾನವ ಅಂಶವೂ ಇದೆ. ನಿಮಗೆ ಹತ್ತಿರವಿರುವ ಕೆಲವರು, ನೀವು ಗೌರವಿಸುವ ಕೆಲವರು ನಿಮ್ಮ ಶಕ್ತಿಯನ್ನು ದುರ್ಬಲಗೊಳಿಸುತ್ತಿದ್ದಾರೆ. ಮುಂದೆ ಹಿತೈಷಿಯಂತೆ ನಡೆದುಕೊಳ್ಳುತ್ತಾರೆ. ನಿಮ್ಮ ಬೆನ್ನ ಹಿಂದೆ ವಿಷ್ಕರ್ಮರು, ಮುಂದೆ ನಗು, ನಿಮ್ಮ ಬೆನ್ನ ಹಿಂದೆ ವಿಷ ಇದೆ. ಜನರು ನಿಮ್ಮ ದೌರ್ಬಲ್ಯಗಳು, ನಿಮ್ಮ ಅಭ್ಯಾಸಗಳು, ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಮ ಆದಾಯ, ನಿಮ್ಮ ಧೈರ್ಯವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ದಯೆ ಮತ್ತು ವಿಶ್ವಾಸ ಎರಡೂ ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಗೀತೆ ಹೇಳುತ್ತದೆ. ಏನಾಗಲಿದೆ ಎಂಬುದರಲ್ಲಿ ನೀವು 3 ರೀತಿಯ ಎಚ್ಚರಿಕೆ ವಹಿಸಬೇಕು. ಮೊದಲು, ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಮಂಗಳ ಗ್ರಹದ ಚಲನೆಯು ನಿಮಗೆ ಶುಭ ಮತ್ತು ಪರೀಕ್ಷೆ. ನೀವು ಜಗಳವಾಡಿದರೆ ಅಥವಾ ಯೋಚಿಸದೆ ಮಾತನಾಡಿದರೆ ಸುಸ್ಥಾಪಿತವಾದ ಒಕ್ಕೂಟವು ಅಲುಗಾಡಬಹುದು. ಎರಡನೆಯದಾಗಿ, ನಿಮ್ಮ ಮಾತನ್ನು ಮಿತಿಗೊಳಿಸಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಯೋಚನೆಗಳು, ನಿಮ್ಮ ಕುಟುಂಬದ ವಿಷಯಗಳು, ನಿಮ್ಮ ಗಳಿಕೆ ಅಥವಾ ನಿಮ್ಮ ಶುಭ ಸುದ್ದಿಯ ಬಗ್ಗೆ ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿ. ಮೂರನೆಯದಾಗಿ, ಮುಂದಿನ 24 ಗಂಟೆ ಒಳಗೆ ಮಹಾದೇವ ನಿಮ್ಮನ್ನು ಹಲವು ವಿಧಗಳಲ್ಲಿ ಪರೀಕ್ಷಿಸುತ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಹಸಿದ ಅಥವಾ ಅಸಹಾಯಕ ವ್ಯಕ್ತಿ ನಿಮ್ಮ ಮನೆಯ ಬಾಗಿಲಿಗೆ ಬರುವುದು ಕೇವಲ ಕಾಕತಾಳೀಯವಲ್ಲ. ಹಾಗಿದ್ದಲ್ಲಿ ಅವರನ್ನು ಗೌರವಿಸಿ. ನಿಮಗೆ ಸಾಧ್ಯವಾದಷ್ಟು ಕೊಡಿ ಮತ್ತು ನಿಮ್ಮ ಹೃದಯದಲ್ಲಿ, ಓ ದೇವರೇ, ಇದು ನಿಮ್ಮ ಪರೀಕ್ಷೆಯಾಗಿದ್ದರೆ ದಯವಿಟ್ಟು ನನ್ನನ್ನು ಯಶಸ್ವಿಗೊಳಿಸು ಎಂದು ಹೇಳಿ. ಕೆಲವೊಮ್ಮೆ ವಿಧಿಯ ಬೀಗಗಳು ಬ್ಯಾಂಕಿನಿಂದಲ್ಲ, ಆದರೆ ಹಸಿದ ವ್ಯಕ್ತಿಗೆ ನೀಡುವ ಬ್ರೆಡ್ನಿಂದ ತೆರೆಯಲ್ಪಡುತ್ತದೆ. ಈಗ ನಿಮ್ಮ ಮನೆಯಲ್ಲಿರುವ ಶಕ್ತಿಯ ಬಗ್ಗೆ ಗಮನ ಹರಿಸುವುದು ಬಹಳ ಮುಖ್ಯ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಮನೆಯಲ್ಲಿರುವ ದೇವಾಲಯವನ್ನು ಸ್ವಚ್ಛವಾಗಿಡಿ. ಮುಖ್ಯ ಬಾಗಿಲನ್ನು ಅಚ್ಚುಕಟ್ಟಾಗಿ ಇರಿಸಿ. ಸಂಜೆ ದೀಪ ಹಚ್ಚಿ ಮಲಗುವ ಮುನ್ನ ಕನಿಷ್ಠ 11 ಬಾರಿ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀರಾಮ್ ಎಂದು ಜಪಿಸಿ. ಇವು ಸರಳ ಕ್ರಮಗಳಲ್ಲ, ಅವು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ವೃತ್ತವನ್ನು ಸೃಷ್ಟಿಸುತ್ತವೆ. ದೇವರ ನಾಮವು ವಾಸಿಸುವ ಸ್ಥಳದಲ್ಲಿ ದುಷ್ಟ ಕಣ್ಣು ಸುರಿಯುವುದು ಇಲ್ಲಿಯವರೆಗೆ ಹೋರಾಟವಾಗಿದ್ದುದು ಸಾಧನೆಯ ಸಂಕೇತ, ಈಗ ಕಷ್ಟವಾಗಿದ್ದದ್ದು ಸಮೃದ್ಧಿಯ ಸಂಕೇತ, ಈಗ ಅವಮಾನವಾಗಿದ್ದುದು ಗೌರವದ ಸಂಕೇತ. ಇಲ್ಲಿಯವರೆಗೆ ಅಳುವ ಸಮಯವಾಗಿದ್ದದ್ದು ನಗುವ ಸಮಯ ಆಗುತ್ತದೆ. ಆದರೆ ಇದಕ್ಕಾಗಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ಹೃದಯವನ್ನು ಮುರಿಯಲು ಬಿಡಬೇಡಿ. ನಿಮ್ಮನ್ನು ದುರದೃಷ್ಟಕರ ಎಂದು ಕರೆಯಬೇಡಿ. ನನಗೆ ದುರಾದೃಷ್ಟವಿದೆ ಎಂದು ಹೇಳಬೇಡಿ. ಇಲ್ಲ, ನಿಮ್ಮ ಅದೃಷ್ಟ ಕೆಟ್ಟದಾಗಿರುವುದಿಲ್ಲ. ನಿಮ್ಮ ಸಮಯ ಅಪೂರ್ಣವಾಗಿತ್ತು, ಈಗ ಸಮಯ ಮುಗಿಯಲಿದೆ. ನೀವು ವರ್ಷಗಳಿಂದ ಬಯಸಿದ್ದನ್ನು ಈಗ ಪಡೆಯಬಹುದು. ಉದ್ಯೋಗ, ಸಂಪತ್ತು, ಗೌರವ, ಮಕ್ಕಳ ಸಂತೋಷ, ಸಿಕ್ಕಿ ಹಾಕಿಕೊಂಡ ಸಾಲದಿಂದ ಪರಿಹಾರ, ಮನೆಯಲ್ಲಿ ಶಾಂತಿ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡ ನೋವಾಗಿದ್ದರೂ ಆ ದಿಕ್ಕಿನಲ್ಲಿ ಈಗ ಶುಭ ಚಿಹ್ನೆಗಳು ಹೊರಹೊಮ್ಮುತ್ತಿವೆ. ನೀವು ಮಾಡಬೇಕಾಗಿರುವುದು ಎಚ್ಚರವಾಗಿರುವುದು, ಶಾಂತವಾಗಿರುವುದು ಮತ್ತು ಈ ಸಮಯವನ್ನು ದೇವರ ಸಂದೇಶ ಎಂದು ಸ್ವೀಕರಿಸಬಹುದು. ಈಗ ಈ ವಾಕ್ಯವನ್ನು ನಿಮ್ಮೊಳಗೆ ತುಂಬಿಕೊಳ್ಳಿ. ನಾನು ಸುರಕ್ಷಿತನಾಗಿದ್ದೇನೆ. ದೇವರುಗಳು ಮತ್ತು ದೇವತೆಗಳು ನನ್ನನ್ನು ಆಶೀರ್ವದಿಸುತ್ತಿದ್ದಾರೆ ಮತ್ತು ನನ್ನ ಜೀವನದಲ್ಲಿ ಶುಭ ಬದಲಾವಣೆಗಳು ಪ್ರಾರಂಭವಾಗಿವೆ. ನೀವು ಇದನ್ನು ಸ್ವೀಕರಿಸಿದ ಹಣ, ನೀವು ನಿಮ್ಮ ಹಣೆ ಬರಹಕ್ಕೆ ಮೊದಲ ಬಾಗಿಲು ತೆರೆಯುತ್ತಿದ್ದೀರಿ. ಈಗ ನಾನು ಅನುಸರಿಸುವ ಚಿಹ್ನೆಗಳನ್ನು ಒಂದೊಂದಾಗಿ ವಿವರಿಸುತ್ತೇನೆ. ಇದರಿಂದ ನೀವು ಭರವಸೆಯನ್ನು ಮಾತ್ರವಲ್ಲದೆ ನಿರ್ದೇಶನವನ್ನು ಸಹ ಕಂಡುಕೊಳ್ಳುವಿರಿ.
ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಜೀವನವನ್ನು ಇದ್ದಕ್ಕಿದ್ದಂತೆ ಸಾಮಾನ್ಯದಿಂದ ಅಸಾಧಾರಣವಾಗಿ ಪರಿವರ್ತನೆ. ಇಲ್ಲಿಯವರೆಗೆ ನೀವು ಹೋರಾಟವನ್ನು ಮಾತ್ರ ನೋಡಿದ್ದೀರಿ. ಈಗ ಆ ಹೋರಾಟದ ಫಲಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ದೇವರು ಯಾವುದೇ ನಿಜವಾದ ವ್ಯಕ್ತಿಯನ್ನು ಬರಿಗೈಯಲ್ಲಿ ಬಿಡುವುದಿಲ್ಲ. ಅವನು ಸಮಯವನ್ನು ಸರಳವಾಗಿ ವ್ಯವಸ್ಥಿತ ಮಾಡುತ್ತಾನೆ. ಇದರಿಂದ ಅವನು ನೀಡಿದಾಗ ಜನರು ವಸ್ತುಗಳನ್ನು ಮಾತ್ರವಲ್ಲದೆ ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಆಗಾಗ್ಗೆ ಅದನ್ನು ಬೇಗನೆ ಬಯಸಿದ್ದೀರಿ, ಆದರೆ ಸಮಯವು ನಿಮ್ಮನ್ನು ನಿಲ್ಲಿಸಿದೆ. ನೀವು ಆಗಾಗ್ಗೆ ಜನರನ್ನು ನಂಬಿದ್ದೀರಿ, ಸಮಯವು ಅರ್ಥವಾಗುವಂತೆ ಮಾಡಿದೆ. ನೀವು ಆಗಾಗ್ಗೆ ಬಿಟ್ಟುಕೊಡಲು ಬಯಸಿದ್ದೀರಿ, ಆದರೆ ನಿಮ್ಮೊಳಗಿನ ಒಂದು ಶಕ್ತಿಯು ನಿಮ್ಮನ್ನು ಮುಂದುವರೆಸಿದೆ. ಅದೇ ಶಕ್ತಿಯು ಈಗ ನಿಮ್ಮ ಪರವಾಗಿ ಪ್ರಕಟಗೊಳ್ಳಲಿದೆ. ನಿಮ್ಮ ಜೀವನವನ್ನು ಪ್ರವೇಶಿಸಿದ ಮಹಾನ್ ದೈವಿಕ ಶಕ್ತಿಯು ನಿಮಗೆ ಹಣವನ್ನು ನೀಡಲು ಬಂದಿಲ್ಲ. ಅದು ಮೊದಲು ಅಡೆತಡೆಗಳನ್ನು ತೆಗೆದು ಹಾಕುತ್ತದೆ, ನಂತರ ಮಾರ್ಗವನ್ನು ತೆರೆದುಗೊಳಿಸುತ್ತದೆ ಮತ್ತು ನಂತರ ನಿಮ್ಮ ಜೇಬುಗಳನ್ನು ತುಂಬುತ್ತದೆ. ಅನೇಕ ಜನರು ಅದೇ ತಪ್ಪನ್ನು ಮಾಡುತ್ತಾರೆ. ಅವರು ಹಣ್ಣುಗಳನ್ನು ಮಾತ್ರ ಹುಡುಕುತ್ತಾರೆ, ಆದರೆ ಅವರು ಮರದ ಬೇರಿನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನೀವು ಮೊದಲು ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ನಂಬಿಕೆಯನ್ನು ಜೋಡಿಸಬೇಕು, ಏಕೆಂದರೆ ಹೃದಯದಲ್ಲಿ ಅವ್ಯವಸ್ಥೆ, ಮಾತಿನಲ್ಲಿ ಕಹಿ ಮತ್ತು ಜೀವನದಲ್ಲಿ ಸ್ವಯಂ ನಿಯಂತ್ರಣದ ಕೊರತೆ ಇರುವವರೆಗೆ ದೇವರ ಅನುಗ್ರಹವು ಉಳಿಯುವುದಿಲ್ಲ. ಅದು ಕೇವಲ ಒಂದು ನೋಟವನ್ನು ತೋರಿಸುತ್ತದೆ ಮತ್ತು ನಂತರ ಹಿಂತಿರುಗುತ್ತದೆ. ಆದ್ದರಿಂದ ಮುಂದಿನ ಹನುಮಂತನ ದೇವಸ್ಥಾನದಲ್ಲಿ ಸಿಂಧೂರ ದಾನ ಮಾಡುವುದು ಸಾಂಕೇತಿಕ ಎಂದು ನೀವು ಕೇಳಿದ್ದೀರಿ. ಇದು ಅಸಾಮಾನ್ಯವಲ್ಲ. ಸಿಂಧೂರ ಕೇವಲ ಬಣ್ಣವಲ್ಲ, ಅದು ಶಕ್ತಿಯ ಸಂಕೇತ, ಅದು ರಕ್ಷಣೆಯ ಸಂಕೇತ, ಅದು ವಿಜಯದ ಸಂಕೇತ. ಹನುಮಂತನ ಪಾದಗಳಿಗೆ ಸಿಂಧೂರವನ್ನು ಅರ್ಪಿಸುವುದು ಎಂದರೆ ನಿಮ್ಮ ಅಹಂಕಾರ, ನಿಮ್ಮ ಭಯಗಳು, ನಿಮ್ಮ ಅಡೆತಡೆಗಳು ಮತ್ತು ನಿಮ್ಮ ಮೇಲೆ ಬಿದ್ದಿರುವ ಅದೃಶ್ಯ ಶಾಪವನ್ನು ಶರಣಾಗುವುದು. ನಿಜವಾದ ಭಕ್ತಿಯಿಂದ ಮತ್ತು ನೆಪವಿಲ್ಲದೆ ಮುಂದಿನ 24 ಗಂಟೆಗಳಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಮೌನವಾಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓ ಬಜರಂಗಬಲಿ, ದಯವಿಟ್ಟು ನನ್ನ ಜೀವನದಿಂದ, ಪ್ರವನದಿಂದ ಪ್ರತಿಯೊಂದು ಅಡೆತಡೆ, ಪ್ರತಿಯೊಂದು ಮಾಟ, ಪ್ರತಿಯೊಂದು ದುಷ್ಟ ಕಣ್ಣು, ಪ್ರತಿಯೊಂದು ದ್ವೇಷವನ್ನು ನಿನ್ನ ಶಕ್ತಿಯಿಂದ ತೆಗೆದುಹಾಕಿ. ಅವರ ಜೀವನದಲ್ಲಿ ಒಂದು ಅದೃಶ್ಯ ರೂಪಾಂತರ ಪ್ರಾರಂಭವಾಗುತ್ತದೆ. ಈ ಬದಲಾವಣೆ ಮೊದಲು ಮನಸ್ಸಿನಲ್ಲಿ ಸಂಭವಿಸುತ್ತದೆ ಮತ್ತು ನಂತರ ಅವರ ಸಂದರ್ಭಗಳಲ್ಲಿ ಗೋಚರಿಸುತ್ತದೆ. ಆದರೆ ನೆನಪಿಡಿ, ದಾನ ಮಾಡುವುದು ಮತ್ತು ಮನೆಗೆ ಮರಳುವುದು ಸಾಕಾಗುವುದಿಲ್ಲ. ದಾನಕ್ಕೆ ಭಾವನೆ ಬೇಕು ಮತ್ತು ಭಾವನೆಗೆ ಕ್ರಿಯೆಯ ಅಗತ್ಯವಿದೆ. ದೇವಸ್ಥಾನದಲ್ಲಿ ಸಿಂಧೂರ ಅರ್ಪಿಸಿ ಮನೆಗೆ ಹಿಂದಿರುಗಿದ ನಂತರ ನೀವು ಸುಳ್ಳು, ಕೋಪ, ಗ್ಯಾಸಿಪ್, ಕಹಿ, ಮಾದಕತೆ, ಅವಮಾನ ಮತ್ತು ಸ್ವಯಂ ನಿಯಂತ್ರಣದ ಕೊರತೆಯಲ್ಲಿ ತೊಡಗಿದರೆ ಆ ದುರ್ಬಲಗೊಳ್ಳುತ್ತದೆ. ಆದ್ದರಿಂದ ಮುಂದಿನ 24 ಗಂಟೆಗಳ ಕಾಲ ಮತ್ತು ಅದಕ್ಕಿಂತ ಹೆಚ್ಚಿನ ಕಾಲ ನಿಮ್ಮ ಮಾತುಗಳನ್ನು ಕಾಪಾಡಿಕೊಳ್ಳಿ. ಯಾರನ್ನೂ ಅವಮಾನಿಸಬೇಡಿ, ಮನೆಯಲ್ಲಿ ಜೋರಾಗಿ ವಾದಿಸಬೇಡಿ ಮತ್ತು ಈಗ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಕೋಪ ಮತ್ತು ಸಮಾಧಾನದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ. ಅನೇಕ ಜನರು ಪ್ರತಿದಿನ ಅವಳ ಚಿತ್ರಕ್ಕೆ ಹೂವುಗಳನ್ನು ಅರ್ಪಿಸುತ್ತಾರೆ, ಆರತಿ ಮಾಡುತ್ತಾರೆ ಮತ್ತು ಧೂಪ ದ್ರವ್ಯವನ್ನು ಬೆಳಗಿಸುತ್ತಾರೆ, ಆದರೆ ಅವರು ಆಗಾಗ್ಗೆ ದೊಡ್ಡ ತಪ್ಪನ್ನು ಮಾಡುತ್ತಾರೆ. ಅವಳನ್ನು ಪೂಜಿಸುವುದರಿಂದ ಅವಳನ್ನು ಸಮಾಧಾನಪಡಿಸುತ್ತದೆ ಎಂದು ಅವರು ಭಾವಿಸುತ್ತಾರೆ, ಆದರೆ ಅವರ ಜೀವನವು ಅಶಿಸ್ತಿನಿಂದ ಕೂಡಿರುತ್ತದೆ. ಜ್ಯೋತಿಷ್ಯ ಮತ್ತು ಧರ್ಮಗ್ರಂಥಗಳು ಎರಡೂ ಮಾಂಸ ಮಧ್ಯೆ ಅಶುದ್ಧತೆ, ಅಗೌರವ, ನಿಂದನೆ, ಹಠಮಾರಿತನ ಮತ್ತು ಸೋಮಾರಿತನ ಇರುವಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಎಂದು ಹೇಳುತ್ತವೆ. ಅವಳು ಫೋಟೋ ನೋಡುವ ಮೂಲಕ ಬರುವುದಿಲ್ಲ, ಅವಳು ನಡವಳಿಕೆಯನ್ನು ಗಮನಿಸುವ ಮೂಲಕ ಬರುತ್ತಾಳೆ. ಹಗಲಿನಲ್ಲಿ ಪೂಜಿಸುವ ಮತ್ತು ರಾತ್ರಿಯಲ್ಲಿ ದುರ್ಗುಣಗಳಲ್ಲಿ ತೊಡಗುವವನು, ಅವನ ಆಶೀರ್ವಾದಗಳು ಉಳಿಯುವುದಿಲ್ಲ. ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ಮನೆಯಿಂದ ಆರ್ಥಿಕ ಸಂಕಷ್ಟವನ್ನು ತೊಡೆದು ಹಾಕಲು, ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅಚಲವಾದ ಸಂತೋಷವನ್ನು ತರಲು ಬಯಸಿದರೆ ನೀವು ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮ ಶಕ್ತಿಯನ್ನು ಕ್ಷೀಣಿಸುವುದು, ಆ ಅಭ್ಯಾಸಗಳನ್ನು ನಿಮ್ಮ ಜೀವನದಿಂದ ನೀವು ಕನಿಷ್ಠ ತೆಗೆದುಹಾಕಬೇಕು. ನಾನು ಕೇವಲ ಉಪದೇಶ ಮಾಡುತ್ತಿದ್ದೇನೆ ಎಂದು ಭಾವಿಸಬೇಡಿ. ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ. ನೀವು ಅನುಭವಿಸಿದ ಹೆಚ್ಚಿನ ದುಃಖವು ಬಾಹ್ಯವಾಗಿತ್ತು, ಆದರೆ ಅದರಲ್ಲಿ ಕೆಲವು ನಿಮ್ಮ ಸ್ವಂತ ತಪ್ಪುಗಳ ಪರಿಣಾಮವೂ ಆಗಿರಬಹುದು. ನೀವು ಕೆಲವೊಮ್ಮೆ ಕೋಪದಲ್ಲಿ ನಿಮ್ಮ ಮನಸ್ಸನ್ನು ಅಶುದ್ಧ ಆಲೋಚನೆಗಳಿಂದ ತುಂಬಿರಬಹುದು. ಇವು ಒಟ್ಟಾಗಿ ಲಕ್ಷ್ಮಿಯನ್ನು ಓಡಿಸುತ್ತವೆ. ನೀವು ಈಗ ಈ ವಿಷಯಗಳನ್ನು ಸುಧಾರಿಸಲು ಪ್ರಾರಂಭಿಸಿದರೆ
ಕೋಪಗೊಂಡಂತೆ ಕಾಣುತ್ತಿದ್ದ ಅದೇ ದೇವತೆ ನಿಮ್ಮ ಅಂಗಳಕ್ಕೆ ಕಾಲಿಡಬಹುದು. ಈಗ ರೂಪುಗೊಳ್ಳುತ್ತಿರುವ ದೊಡ್ಡ ಒಳ್ಳೆಯ ಸುದ್ದಿ ಸಂಪತ್ತು, ಗೌರವ ಮತ್ತು ಅವಕಾಶವನ್ನು ಸಂಯೋಜಿಸುತ್ತದೆ. ಮುಂದಿನ 24 ಗಂಟೆಗಳಲ್ಲಿ ನೀವು ಮೊದಲಿಗೆ ಕ್ಷುಲ್ಲಕವೆಂದು ತೋರುವ ಸುದ್ದಿಯನ್ನು ಸ್ವೀಕರಿಸುವ ಸಾಧ್ಯತೆ ಇದೆ, ಆದರೆ ಅಂತಿಮವಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆಗುತ್ತದೆ. ಯಾರಾದರೂ ನಿಮಗೆ ಏನಾದರೂ ಮಾಡಬೇಕೆಂದು ಹೇಳುತ್ತಾರೆ. ಹಳೆಯ ಫೈಲ್ ತೆರೆಯುತ್ತದೆ. ಬಾಕಿ ಇರುವ ವಿಷಯವು ಮುಂದುವರಿಯುತ್ತದೆ. ಸಂಪರ್ಕವು ಮತ್ತೆ ಹುಟ್ಟುತ್ತದೆ. ಕೆಲವು ಆಶ್ಚರ್ಯಕರ ಮಾಹಿತಿ ಬರುತ್ತದೆ. ಹಿರಿಯರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಅಥವಾ ನೀವು ಹಿಂದೆ ಸಾಮಾನ್ಯವೆಂದು ಪರಿಗಣಿಸಿದ ಏನಾದರೂ ಬೆಳಕಿಗೆ ಬರುತ್ತದೆ. ಅದನ್ನು ತಕ್ಷಣ ತಳ್ಳಿಹಾಕಬೇಡಿ. ಶಾಂತವಾಗಿರಿ ಮತ್ತು ಗಮನಿಸಿ. ನಿಮ್ಮ ಜೀವನದಲ್ಲಿ ಅನೇಕ ಪ್ರಮುಖ ಸಾಧನೆಗಳು ಜೋರಾಗಿ ಅಲ್ಲ, ಸದ್ದಿಲ್ಲದೆ ಬಡಿದುಕೊಳ್ಳುತ್ತವೆ. ಮತ್ತು ಈಗ ನಿರ್ಲಕ್ಷಿಸುವುದು ಮೂರ್ಖತನ. ಅಪಾಯಕಾರಿ ಅಂಶದ ಬಗ್ಗೆ ಮಾತನಾಡೋಣ. ನಿಮ್ಮ ಸ್ವಂತ ಮನೆಯಲ್ಲಿ 2 ಜನರು ಗುಪ್ತ ಶತ್ರುಗಳು ಎಂದು ನೀವು ಕೇಳಿದ್ದೀರಿ. ಇದರ ಅರ್ಥ ಅವರು ಶಸ್ತ್ರಾಸ್ತ್ರಗಳನ್ನು ಹೊತ್ತಿದ್ದಾರೆ ಎಂದಲ್ಲ. ಇದರ ಅರ್ಥ ಅವರು ನಿಮ್ಮ ಶಾಂತಿ, ನಿಮ್ಮ ಸಂಪತ್ತು, ನಿಮ್ಮ ಕುಟುಂಬ ಸಂಬಂಧಗಳು ಮತ್ತು ನಿಮ್ಮ ಆತ್ಮವಿಶ್ವಾಸದ ಶತ್ರುಗಳು. ಅವರಿಗೆ ನಿಮ್ಮ ದೌರ್ಬಲ್ಯಗಳು ತಿಳಿದಿವೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.